ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ನನ್ನ ಎಲ್ಲ ವಿದ್ಯಾರ್ಥಿಗಳು ಮತ್ತು ಕೆಲಸ ಮಾಡ್ತಿರುವಂಥ ಸದ್ಯಕ್ಕೆ ಅಲ್ಲಿ ರನ್ನಿಂಗಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಸ್ಟಾಫ್ ನರ್ಸ್, ನರ್ಸಿಂಗ್ ಆಫೀಸರ್ಸ್, ನರ್ಸಿಂಗ್ ಇನ್ಚಾರ್ಜರ್ಸ್, ಎಲ್ಲ ಒಂದು ನರ್ಸಿಂಗ್ ಹುದ್ದೆಯಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಅಂತಾರಾಷ್ಟ್ರೀಯ ದಾದಿಯರ ದಿನಾಚರಣೆ ಅಥವಾ ಇಂಟರ್ನ್ಯಾಷನಲ್ ನರ್ಸಿಂಗ್ ಡೇಯ ಹಾರ್ದಿಕ ಶುಭಾಶಯಗಳು. ಯಾಕೆ ಇದನ್ನು ವಿಶೇಷತೆ ಮಾಡಿದಿರ ಅಂತಂದರೆ, ನೀವೆಲ್ಲ ನರ್ಸಿಂಗ್ ಕೋರ್ಸ್ ಮಾಡಿದಿರೋ ಗೊತ್ತಿರ್ಬೋದು, ಅಥವಾ ನಾವು ಒಂದೆರಡು ಮಾತು ಹೇಳಕ್ಕೆ ಬಯಸ್ತೀನಿ ಏನಂತಂದರೆ, ಈ ಕೊರೋನಾ ಒಂದು ಕಾಲದಲ್ಲಿ ಎಷ್ಟೋ ಕೋಟ್ಯಾಧಿಪತಿ ಅದಾನಂತಂದ್ರೂ ಕೂಡ ಅವನ ಮಗ ಇರ್ಬೋದು ಅಥವಾ ಅವನ ರಿಲೇಷನ್ ಇರ್ಬೋದು, ಎಲ್ಲರೂ ದೂರ ಹೋಗಿ ನಿಂತ್ಕೊಂಡಿದ್ರು. ಆದರೆ ಆ ಒಂದು ಪೇಷಂಟ್ ಪಕ್ಕದಲ್ಲಿ ನಿಂತುಕೊಂಡು ಅದನ್ನು ಆರೈಕೆ ಆಗೋ ತನಕ ಯಾರು ಗೊತ್ತಿಲ್ಲ, ಆ ವ್ಯಕ್ತಿ ಯಾರಂತ ಗೊತ್ತಿಲ್ಲ. ಆದರೂ ಕೂಡ ಆ ವ್ಯಕ್ತಿಗೆ ಸೋಂಕು ಹತ್ಕೊಂಡಿದೆ, ಆ ಸೋಂಕು ನಮಗೇನಾದ್ರು ಬಂದರೆ ನಮಗೆ ಹಾನಿಗತ್ತಂತ ಯೋಚನೆ ಮಾಡ್ದೇನೆ ಆ ವ್ಯಕ್ತಿಯ ಪಕ್ಕದಲ್ಲಿ ನಿಂತುಕೊಂಡು ಅವನಿಗೆ ಟ್ರೀಟ್ಮೆಂಟ್ ಆಗಿ ನಡ್ಕೊಂತ ಮನೆಗೆ ಹೋಗೋ ತನಕನೂ ಅವಂಗ ಆರೈಕೆ ಮಾಡ್ತಾರಲ್ಲ, ತಾಯಿಗಿಂತ ಹೆಚ್ಚು ಅಥವಾ ಅಣ್ಣ ತಮ್ಮಂದರಿಗಿಂತ ಹೆಚ್ಚು, ಗಂಡ ಹೆಂಡತಿಗಿಂತ ಹೆಚ್ಚು ಮೀರಿ ಆ ಒಂದು ವ್ಯಕ್ತಿಯನ್ನು ಆರೈಕೆ ಮಾಡುವಂಥ ಒಂದು ವ್ಯಕ್ತಿತ್ವ, ಒಂದು ಹುದ್ದೆ ಅಂತಂದರೆ ಅದು ನರ್ಸಿಂಗ್ ಆಫೀಸರ್ಸ್. ಸೊ ಯಾರು ಇಲ್ಲದೆ ಇದ್ದಾಗ, ಯಾವೊಂದು ತಂದೆ ತಾಯಿಗಳು ಇರ್ಬೋದು ಅಥವಾ ಅಣ್ಣ ತಮ್ಮಂದಿರಿರ್ಬೋದು, ಮಕ್ಕಳಿರ್ಬೋದು, ಯಾರು ಕೂಡ ಅದನ್ನು ಆರೈಕೆ ಮಾಡದೆ ಆಗದೇ ಇದ್ದಾಗ ಅದನ್ನು ತಮ್ಮ ಚಾಲೆಂಜ್ ಆಗಿ ತಗೊಂಡು ಅದನ್ನು ಒಂದು ಪೇಷಂಟ್ ಒಂದು ಆರೈಕೆ ಮಾಡುವಂಥದ್ದು, ಆ ಒಂದು ರೋಗವನ್ನು ಚಾಲೆಂಜಿಂಗ್ ತಗೊಂಡು ಅದನ್ನು ಆರೈಕೆ ಮಾಡಿ ಟ್ರೀಟ್ಮೆಂಟ್ ಮಾಡುವಂಥ ಒಂದು ಏನು ಮನೋಭಾವನೆ ಇದೆಯಲ್ರಿ, ಅದು ನರ್ಸಿಂಗಲ್ಲಿ ಮಾತ್ರ ಸಾಧ್ಯ ರೀ. ಅಂಥ ಒಂದು ಒಳ್ಳೆಯ ಒಂದು ಹುದ್ದೆ ಯಾವ್ದಿದೆಪ್ಪ ಅಂದ್ರೆ ನರ್ಸಿಂಗ್ ರೀ. ನರ್ಸಿಂಗಿಗೆ ನಾವು ನರ್ಸಿಂಗ್ ಆಫೀಸರ್ಗಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ, ಅವ್ರಿಗೆ ಎಷ್ಟು ಋಣಿಯಾಗಿದ್ರು ಕಡಿಮೆನ ಪೇಷಂಟ್ಗಳು. ಯಾಕಂತಂದರೆ ಡಾಕ್ಟ್ರುಗಳು ಒಂದು ಹೇಳಿ ಹೋಗ್ಬಿಡ್ತಾರೆ ಅಷ್ಟೇ, ಮೆಡಿಸಿನ್ಗಳನ್ನು ಬರೆದು ಹೋಗ್ಬಿಡ್ತಾರೆ. ಆದರೆ ಆ ಒಂದು ಪೇಷಂಟ್ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಬೇಕಂದ್ರೆ ಅದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಅಲ್ಲಿರುವಂತಹ ನರ್ಸ್ಗಳ ಬಗ್ಗೆ ನೋಡಿ ಎಷ್ಟು ಸ್ಯಾಕ್ರಿಫೈಸ್ ರೀ. ಡೇ ನೈಟ್ ಕೆಲಸ ಮಾಡ್ತಾರೆ. ಒಂದು ICUದಲ್ಲಿರುವಂಥ ಒಂದು ಪೇಷಂಟನ್ನು ಕಣ್ಣು ಪಿಳಕಿಸ್ದಂಗೆ ನೋಡ್ತಾ ಕೂತ್ಕೋಬೋದೆಲ್ಲ ತುಂಬ ಕಷ್ಟ ಇದೆ ರೀ. ನಿಮಗೆ ಆಗೋದಿಲ್ಲ ರೀ ಅದನ್ನು ಮಾಡಕ್ಕೆ. ಎಂಥ ಇಂಜಿನಿಯರಿಂಗ್ ಅದಾನ ಅಂತಂದ್ರೆ ಒಂದಿನ ನಿದ್ದಿಗಿಡ್ಬೋದು, ವಾರ ನಿದ್ದಿಗಿಡಕ್ಕೆ ಆಗೋದಿಲ್ಲ ರೀ, ಭಾಳ ಕಷ್ಟ ಇದೆ. ಅದು ಪೇಷನ್ಸ್ಲೆ ಯಾರ್ದೋ ಒಂದು ವ್ಯಕ್ತಿನ ನೋಡ್ತಾ ಕೂತ್ಕೋಬೇಕು, ಅವನ ಆರೈಕೆ ಮಾಡ್ಕೊಂಡು ಕುಂದಿರ್ಬೇಕದಿಲ್ರಿ. ಅಷ್ಟು ಮನಸ್ಥಿತಿ ಬೇರೆ ಕೋರ್ಸಲ್ಲಿ ನಾ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಒಂದು ಗಟ್ಟಿ ಮನಸ್ಥಿತಿ, ತಾಯಿ ಗುಣ, ಆಮೇಲೆ ತಮ್ಮನ ಗುಣ, ಅಣ್ಣನ ಗುಣ, ಅಕ್ಕನ ಗುಣ, ಇವೆಲ್ಲ ಬರ್ಬೇಕಂತಂದ್ರೆ ಅದು ನರ್ಸಿಂಗಲ್ಲಿ ಮಾತ್ರ ಸಾಧ್ಯ ರೀ. ಅದು ಇವತ್ತು ಸ್ಪೆಷಲ್ ಆಗಿ ಮಾಡಿದ್ದಾರೆ. ಬಟ್ ನೀವು ಯಾರೆಲ್ಲ ವಿದ್ಯಾರ್ಥಿಗಳು ನರ್ಸಿಂಗ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದೀರಿ, ಇವರು ಸೋ ಲಕ್ಕಿ. ನೀವು ಒಳ್ಳೆ ಪುಣ್ಯದ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಯಾರು ಆಲ್ರೆಡಿ ಮಾಡ್ತಾ ಇದ್ದೀರಿ ನಿಮಗೆಲ್ಲ ನಮಸ್ಕಾರಗಳು. ಯಾಕಂತಂದ್ರೆ ನಿಮ್ಮಷ್ಟು ಇರುವಂಥ ಪೇಷನ್ಸ್ ನಮಗೆ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೀರಿ. ನನಗಂತೂ ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ಗ್ರೇಟ್, ಯುವರ್ ಗ್ರೇಟ್. ಕಡಿಮೆ ಸ್ಯಾಲರಿಯಲ್ಲಿ ಕೂಡ ಈ ಒಂದು ಕೆಲಸ ಮಾಡೋದಾಗಿರ್ಬೋದು, ತುಂಬ ಫುಲ್ ವರ್ಕ್ಲೋಡಲ್ಲಿ ಕೂಡ ಅವ್ರಿಗೇನಾಗದಾಗೆ ನೋಡ್ಕೊಳ್ಳುವಂಥದ್ದು ನಮ್ಮ ನರ್ಸಿಂಗ್ ಸ್ಟಾಫ್ಗಳು. ಮತ್ತೊಮ್ಮೆ ನಿಮಗೆಲ್ಲ ಹಾರ್ದಿಕ ಶುಭಾಶಯಗಳು. ನಮ್ಮ ನರ್ಸಿಂಗ್ ಆಫೀಸರ್, ನರ್ಸಿಂಗ್ ಸ್ಟಾಫ್ಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ.